ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. KCET 2025ಗೆ ಸಂಬಂಧಪಟ್ಟ ಹಾಗೆ ರೂರಲ್ ಸರ್ಟಿಫಿಕೇಟ್ ಯಾರು ಅರ್ಹರು, ಯಾರು ಅಪ್ಲೈ ಮಾಡಬಹುದು ಅಂದರೆ ನೀವು 1ನೇ ತರಗತಿಯಿಂದ 10th ಸ್ಟ್ಯಾಂಡರ್ಡ್ವರೆಗೂ, ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ರೂರಲ್ ಓದಿರಬೇಕು, ಹಳ್ಳಿಗಳಲ್ಲಿ ಓದಿರಬೇಕು ಅಂತ ಅರ್ಥ. ಯಾವುದು ಅರ್ಬನ್ನು ಯಾವುದು ರೂರಲ್ಲು ಅಂತ ಹೇಳಿ KA ಒಂದು ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದೆ. ಕರ್ನಾಟಕದ 30 ಡಿಸ್ಟಿಕ್ಕಿನ ಪ್ಲೇಸ್ಗಳನ್ನು ಸಹ ಕೊಟ್ಬಿಟ್ಟಿದ್ದಾರೆ. ಡಿಸ್ಟಿಕ್ ನೇಮ್ ನೋಡಿ, ಇದು ಫಸ್ಟ್ ಒನ್ ಬೆಂಗಳೂರು ಅರ್ಬನ್. ಓಕೆ, ಇಲ್ಲಿ ಕಾಣುತ್ತಲ್ಲ ಈ ಎಲ್ಲ ಪ್ಲೇಸಸ್ಗಳು ಅಷ್ಟೇ ದೀಸ್ ಆರ್ ಆಲ್ ಅರ್ಬನ್. 1995 ಆ್ಯಂಡ್ 96ಗಿಂತ ಹಿಂದೆ ಓದಿದರೆ ಆಗ ಆ ಪ್ಲೇಸ್ಗಳು ರೂರಲ್ ಬರ್ತವೆ. 97, 98 ಮೇಲೆ ನೀವು ಓದಿದರೆ 1 to 10 ಸ್ಟ್ಯಾಂಡರ್ಡ್ನ ಆಗ ನೀವು ಅರ್ಬನಿಗೆ ಬರ್ತೀರಲ್ಲ, ರೂರಲ್ಗೆ ಕ್ಲೈಮ್ ಮಾಡೋದಕ್ಕಾಗಲ್ಲ. ಎಲ್ಲ ಡಿಸ್ಟಿಕ್ಕಿಗೂ ಅಷ್ಟೇ ನೋಟಿಫಿಕೇಷನ್ ರಿಲೀಸ್ ಆಗಿರೋದು ಯಾವಾಗ ಮತ್ತು ನಂಬರ್ ಆಫ್ ಪ್ಲೇಸ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಪ್ಲೇಸ್ಗಳು ಅರ್ಬನ್ ಆಗಿದ್ದಾವೆ ಈಗ ಅಂದರೆ ಈ ಪ್ಲೇಸಸ್ಗಳು ಈಗ ಅರ್ಬನ್. 95, 96 ಹಿಂದೆ ಓದಿದರೆ ಆಗ ನೀವು ಯು ಕ್ಯಾನ್ ಕ್ಲೈಮ್ ರೂರಲ್. KA ರಿಲೀಸ್ ಮಾಡಿರೋ ಬ್ರೌಚರಲ್ಲಿ ಪೇಜ್ ನಂಬರ್ 54ಅಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ನೀವು ಓದಿರೋ ಸ್ಕೂಲು ಈ ಪ್ರದೇಶದಲ್ಲಿ ಇದೆಯಾ ನೋಡ್ಕೊಳ್ಳಿ. ಒಂದು ವೇಳೆ ನೀವು ಸಾಮಾನ್ಯ ವರ್ಗದವರಾಗಿದ್ದರೆ ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ, ನೀವು ಜನರಲ್ ಮೆರಿಟಿಗೆ ಬರ್ತಾಯಿದ್ದೀರಾ, ನಿಮ್ಮ ಪೋಷಕರ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳೋಣ. ಆಗ ನೀವು ರೂರಲ್ ಕೋಟಾ ಕ್ಲೈಮ್ ಮಾಡೋದಕ್ಕೆ ಬರಲ್ಲ. ಇವೊಂದು ನೀವು ರೂರಲ್ ಪ್ಲೇಸಸಲ್ಲಿ ಓದಿದ್ರೂ ಸಹ ನೀವು ಕ್ಲೈಮ್ ಮಾಡೋದಕ್ಕೆ ಆಗಲ್ಲ ಯಾವಾಗ ನಿಮ್ಮ ಪೋಷಕರ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ. ಸಪೋಸ್ ನೀವೀಗ ಜನರಲ್ ಮೆರಿಟ್ ಇದ್ದೀರಾ, ನಿಮ್ಮ ಪೋಷಕರ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಜಾಸ್ತಿ ಇಲ್ಲ, ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ನ ತಗೋಬೇಕು. ಅದು ಎಲ್ಲಿ ಸಿಗುತ್ತೆ ಸರ್ ಅಂದರೆ, ನಿಮ್ಮ ಪೋಷಕರ ವಾರ್ಷಿಕ ಆದಾಯ ಇನ್ಕಮ್ ಡೀಟೇಲ್ಸ್ನ ಓದಿರುವ ಕ್ಷೇತ್ರದ ತಹಸೀಲ್ದಾರಿಗೆ ಸರಿ ಕೊಟ್ಟರೆ ಅವರು ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ನ ಕೊಡ್ತಾರೆ. ಇದು ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಮಾತ್ರ. ಒಂದು ವೇಳೆ 8 ಲಕ್ಷ ಮೀರಿದರೆ ನೀವು ರೂರಲ್ ಕೋಟಾ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ರೂರಲ್ ಸರ್ಟಿಫಿಕೇಟ್ ಫಾರ್ಮೆಟ್ ಯಾವ ರೀತಿ ಇರುತ್ತೆ ಅಂದರೆ ಪೇಜ್ ನಂಬರ್ 55ಅಲ್ಲಿ ಕೊಟ್ಟಿದ್ದಾರೆ. ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ನೋಡಿ, ಈ ಫಾರ್ಮೆಟ್ ಇರುತ್ತೆ. ಅಲ್ಲಿ ನಿಮ್ಮ ಪ್ರಿನ್ಸಿಪಲ್ ಸಿಗ್ನೇಚರ್ ಹಾಕಿಸ್ಕೋಬೇಕು, ಸೀಲನ್ನ ಹಾಕಿಸ್ಕೋಬೇಕು. ಅದಾದ ಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂದರೆ BO ಕೈಲಿ ಅದಕ್ಕೆ ಸೀಲು ಮತ್ತು ಸಿಗ್ನೇಚರ್ನ ಹಾಕಿಸ್ಕೊಳ್ಳೇಬೇಕು, ಕಂಪಲ್ಸರಿ. ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ರೂ ಸಹ ಅವರು ಕ್ಲೈಮ್ ಮಾಡಬೇಕು ಅಂದರೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕು. ಆ ನಾನ್ ಕ್ರೀಮಿ ಲೇಯರ್ ನೀವು ತಗೋಬೇಕು. ಎಲ್ಲಿ ತಗೋಬೇಕು ಅಂದರೆ ನಿಮ್ಮ ಪೋಷಕರ ವಾರ್ಷಿಕ ಆದಾಯದ ಡೀಟೇಲ್ಸನ್ನು ತಹಸೀಲ್ದಾರ್ ಆಫೀಸಿಗೆ ಸಬ್ಮಿಟ್ ಮಾಡಿ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ನ ತಗೋಬಹುದು. ಒಂದು ವೇಳೆ ಪೋಷಕರ ವಾರ್ಷಿಕ ಆದಾಯ 8 ಲಕ್ಷ ಮೀರಿದರೆ ರೂರಲ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ನೀವು ಈ ಫಾರ್ಮೇಟ್ ತೊಗೊಂಡೋದ್ರೂ ಆಗುತ್ತೆ. ನೀವು ಓದಿರೋ ಸ್ಕೂಲಲ್ಲೇ ಫಾರ್ಮೇಟ್ನ ಕೊಡ್ತಾರೆ. ನಾವು KCETಗೆ ಅಪ್ಲೈ ಮಾಡ್ತಿದ್ದೀವಿ ಅಂತ ಅವ್ರಿಗೆ ಹೇಳಿದ್ರೆ ಅವರೇ ಫಾರ್ಮೇಟ್ ರೆಡಿ ಮಾಡಿ ನಿಮಗೆ ಕೊಡ್ತಾರೆ. ನೆಕ್ಸ್ಟ್ ಇನ್ನು ಕ್ಯಾಸ್ಟ್ ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಬಗ್ಗೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂದರೆ SC ST ಪ್ರವರ್ಗ 1 ಈ ವಿದ್ಯಾರ್ಥಿಗಳಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇರೆ ಇರುತ್ತೆ, ಅದಕ್ಕೊಂದು ಸಪ್ರೇಟ್ RD ನಂಬರ್ ಬರುತ್ತೆ. ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಬೇರೆ ಇರುತ್ತೆ, ಅದಕ್ಕೆ ಸಪ್ರೇಟ್ RD ನಂಬರ್ನ ಬರುತ್ತೆ. RD ನಂಬರ್ ವ್ಯಾಲಿಡಿಟಿ ಇರಬೇಕು, ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ನೋ ವ್ಯಾಲಿಡಿಟಿ, ಬಟ್ ಇನ್ಕಮ್ಗೆ ಎಜುಕೇಷನ್ ಪರ್ಪಸ್ಗೆ 5 years ವ್ಯಾಲಿಡಿಟಿ ಇರುತ್ತೆ. ಓಕೆ, ಅದರ್ ಕ್ಯಾಟಗರೀಸ್ OBC ಕ್ಯಾಟಗರೀಸ್ 2A, 2B, 3A, 3B ಇಂತಹ ವಿದ್ಯಾರ್ಥಿಗಳಿಗೆ ಇನ್ಕಮ್ ಆ್ಯಂಡ್ ಆಲ್ಸೋ ಕ್ಯಾಸ್ಟ್ ಸರ್ಟಿಫಿಕೇಟ್ ಎರಡೂ ಒಟ್ಟಿಗೆ ಬರುತ್ತೆ. RD ನಂಬರ್ ಇರುತ್ತೆ, 5 years ಎಜುಕೇಷನ್ ಪರ್ಪಸ್ಗೆ ಚಾಲ್ತಿಲಿರಬೇಕು. ನೀವು ಇನ್ಕಮ್ ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಕ್ಲೈಮ್ ಮಾಡ್ತೀರಾ ಅಂದರೆ RD ನಂಬರ್ ಎಂಟ್ರಿ ಮಾಡಲೇಬೇಕು. ನೀವು RD ನಂಬರ್ ಎಂಟ್ರಿ ಮಾಡ್ದಲೇ ಇದ್ದರೆ ನೀವು ಯಾವುದೇ ರೀತಿ ರಿಸರ್ವೇಷನ್ನ ಕ್ಲೈಮ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ ದ ಸೇಮ್ ವೇ ಹೈದರಾಬಾದ್ ಕರ್ನಾಟಕಕ್ಕೂ ಅಷ್ಟೇ, ಅಥವಾ ಲಿಂಗಾಸ್ಟಿಕ್ ಆ್ಯಂಡ್ ಮೈನಾರಿಟಿ ಕ್ರಿಶ್ಚಿಯಾನಿಟಿ ಅಥವಾ ಮುಸ್ಲಿಮ್ಸ್ ಇದ್ದರೆ ಅವ್ರಿಗೂ ಅಷ್ಟೇ RD ನಂಬರ್ನ ಎಂಟ್ರಿ ಮಾಡಲೇಬೇಕು. ವಿತೌಟ್ RD ನಂಬರ್ ನೀವು ಸುಮ್ಮನೆ ನಾವೀಗ ಮೈನಾರಿಟಿಗೆ ನಾವು ಅಪ್ಲೈ ಮಾಡ್ತೀವಿ ಅಂತೇಳಿ ಕ್ಲಿಕ್ ಮಾಡಿ ನೀವು RD ನಂಬರ್ನ ಎಂಟ್ರಿ ಮಾಡ್ದಲ್ಲೇ ಇದ್ದರೆ
ನಿಮಗೆ ಆ ಕೋಟಾ ಕ್ಲೈಮ್ ಆಗೋದಿಲ್ಲ. ಅದಕ್ಕೋಸ್ಕರ ವ್ಯಾಲಿಡಿಟಿ ಇರೋ ಆರ್ ಡಿ ನಂಬರ್ನ ನೀವು ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿ. ಸಪೋಸ್ ಒಂದು ವೇಳೆ ಇನ್ನೂ ನಾವು ಮಾಡಿಸ್ಕೊಂಡಿಲ್ಲ ಅಂದರೆ ಮೊದಲು ಮಾಡಿಸ್ಕೊಳ್ಳಿ, ಆಮೇಲೆ ನೀವು ಎಂಟ್ರಿ ಮಾಡಿ. ಟೈಮ್ ಇದೆ. ಈ ಒಂದು ನೀವು ರೂರಲ್ ಸರ್ಟಿಫಿಕೇಟ್ಗೋಸ್ಕರ ನಾನ್ ಕ್ರಿಮಿ ಲೇಯರಲ್ಲಿ ಇದ್ದರೆ ಅವ್ರಿಗೂ ಅಷ್ಟೇ ಆರ್ ಡಿ ನಂಬರ್ ಬರುತ್ತೆ, ಅವರೂ ಸಹ ಆರ್ ಡಿ ನಂಬರ್ ಎಂಟ್ರಿ ಮಾಡಲೇಬೇಕು. ಅದಕ್ಕೋಸ್ಕರ ನೀವು ಏನಾದರೂ ಈ ಕೋಟಾಗಳಿಗೆ ಬರ್ತಾ ಇದ್ದರೆ ಫಸ್ಟು ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಳಿ. ಆರ್ ಡಿ ನಂಬರ್ಗಳನ್ನ ಎಂಟ್ರಿ ಮಾಡಿದ್ರೆ ಮಾತ್ರ ವ್ಯಾಲಿಡಿಟಿ ಇರುತ್ತೆ. ಫಾರಮಲ್ಲಿ ಆರ್ ಡಿ ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ ಎಲ್ಲ ಡೀಟೇಲ್ಸ್ನ KA ಫೆಚ್ ಮಾಡಿಕೊಳ್ಳುತ್ತೆ. ಸೊ ಹಾಗಾಗಿ ಆರ್ ಡಿ ನಂಬರ್ ಮಸ್ಟ್ ಆ್ಯಂಡ್ ಶುಡ್. ಇಷ್ಟೇ ಇವತ್ತಿನ ಮಾಹಿತಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.